27, 28, 29ನೇ ಕವನ. ಅರ್ಜುನನು ಬಿಲ್ಲನ್ನು ಎತ್ತಿ ಬಾಣವನ್ನು ಹೂಡುವ ಕವನಗಳು. ಮೊದಲಂಬುಜ ಭವನನ ಮಧ್ಯದಲ್ಲಿ ಮಧುಸೂದನನ ಬಿಲಿದು ಆಹ್ವಾನಿಸಿದನ ಅಗ್ಗದ ನೀಲಲೋಹಿತನ ಇದು ಮಹಾಭೂಮಿ ಪರ ಬಿಂಕವ ನೋದಿದ ಧನುವೆ ಪೋತರೆನುತ್ತಿದ್ದನು ಬಾಗೋತ್ತಿದ್ದನು ಕೊರಳಿಗೆ ತೊಡಿಸಿದನು ತಿರುವ. ಅಂದರೆ ಬಿಲ್ಲಿನ ಮೊದಲಿನಲ್ಲಿ ಬ್ರಹ್ಮನನ್ನು, ಮಧ್ಯದಲ್ಲಿ ವಿಷ್ಣುವನ್ನು, ತುದಿಯಲ್ಲಿ ಶಿವನನ್ನು ಆಹ್ವಾನಿಸಿದನು. ಇದು ಅನೇಕ ಮಹಾರಾಜಾದಿರಾಜರ ಗೌರವವನ್ನು ನಾಶ ಮಾಡಿದ ಧನುಸ್ಸೇ ಬಲೆ ಎನ್ನುತ್ತಾ ಬಿಲ್ಲನ್ನೆತ್ತಿ ಬಾಗಿಸಿ ಎದೆಯನ್ನೇರಿಸಿದನು. ಒಯ್ದು ತಿರುವನು ಸೆಳೆದು ಕಿವಿವರೆ ಗೊಯ್ದು ನಿದನು ಕಿವಿವರೆ ಗೊಯ್ದು ನಿದು ಹದವಿಲ್ಲಲ ಬಿಲು ಹೊಯ್ದು ಅಕಟ ಬರಿದೆ ಹೆದರುತ್ತ ಮಾಗದಾದಿಗಳ ಕೈದೆಗೆ ಹೆದರೊಳಗೆ ಹೆಸರನೆ ಗೈದು ಬೇಕೆಂದೈಸಲೆಯನು ತೈದು ಬಾಣವ ಕೊಂಡು ಯಂತ್ರದ ಒಳ ಅನೀಕ್ಷಿಸಿದ. ಅಂದರೆ ಎದೆಯನ್ನು ಕಿವಿಯವರೆಗೆ ಎಳೆದು ಇದು ಹದವಾದ ಬಿಲ್ಲು. ಜರಾಸಂಧನೆ ಮೊದಲಾದವರು ಇದನ್ನು ಕಂಡು ವ್ರತ ಎದರಿದರು. ಇದನ್ನು ಬಾಗಿಸಲು ಸಾಧ್ಯವಾಗದೆ ಸುಮ್ಮನೆ ಸೋತರು. ನನಗೆ ಕೀರ್ತಿ ಬರಬೇಕೆಂದೇ ಹೀಗಾಗಿರಬೇಕು ಎನ್ನುತ್ತಾ 5 ಬಾಣಗಳನ್ನು ತೆಗೆದುಕೊಂಡು ಮೇಲಿದ್ದ ಯಂತ್ರವನ್ನು ನೋಡಿದನು ಅರ್ಜುನ. ತೂಗಿ ಹೊರಗಿದ್ದು ಯಂತ್ರವ ತಾಗಿಸಿದ ನಂಬಿನಲ್ಲಿ ಪಾರ್ಥನಲಾಗುವ ವೇಗವನ್ನಾರು ಬಲ್ಲರು. ಯಂತ್ರ ಭೇದದಲ್ಲಿ ಜಾಗ ಧಣು ಕೋತು ಕಾರ್ಮಿಕ ಯೋಗ ಸಿದ್ಧನೇ ಮಜರೆ ಕೋದಂಡಾಗಮ ತ್ರಿಪುರಾರಿ ಎಂದುದು ಒಂದಿ ಸಂದೋಹ. ಬಾಣವನ್ನು ಹೂಡಿ ಎದೆಯನ್ನು ಕಿವಿಯವರೆಗೆ ಎಳೆದು ಮೇಲೆದ್ದ ಯಂತ್ರವನ್ನು ಭೇದಿಸಿದನು. ಅರ್ಜುನನ ಬಾಣವನ್ನು ತೆಗೆದುಕೊಳ್ಳುವಿಕೆ, ಹೂಡುವಿಕೆ, ಬಿಡುವಿಕೆ, ಚಮತ್ಕಾರವನ್ನು ವೇಗವನ್ನು ಯಾರು ತಾನೇ ಬಲ್ಲರು. ಯಂತ್ರ ಭೇದವಾದ ಕೂಡಲೇ ಅಲ್ಲಿದ್ದ ಒಂದಿ ಮಾಗದರು ಬಲೆ ಕಾರ್ಮಿಕ ಯೋಗ ಸಿದ್ಧನೇ ಕೋದಂಡಾಗಮ ತ್ರಿಪುರಾರಿ ಎಂದು ಹೊಗಳಿದರು. ಧನ್ಯವಾದಗಳು.